ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಇವತ್ತು ಬೆಳಗಾವಿಯ ಅಧಿವೇಶನದಲ್ಲಿ ಮಸೂದೆ ಅಂಗೀಕಾರದ ವೇಳೆ ಕಿಚ್ಚು ಹಚ್ಚಿದ ಸಚಿವರ ಮಾತು. ಕರಾವಳಿಯವರು ಬೆಂಕಿ ಹಚ್ಚೋರು ಅಂತ ಭೈರತಿ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರಾವಳಿಗೆ ಬೆಂಕಿಯನ್ನು ಹಾಕಿ ಇಲ್ಲೂ ಯಾಕೆ ಬೆಂಕಿಯನ್ನು ಹಾಕ್ತೀರಿ ಅಂತ ಸಚಿವರು ಹೇಳಿದ್ದಾರೆ. ಕರಾವಳಿ ಭಾಗದ ಬಿಜೆಪಿ ಶಾಸಕರನ್ನ ಕೆರಳಿಸಿತು ಸಚಿವರ ಮಾತು. ಸಚಿವರು ಕ್ಷಮೆಯಾಚಿಸುವಂತೆ ಪಟ್ಟು ಹಿಡಿದಿರುವಂತಹ ಕರಾವಳಿ ಭಾಗದ ಬಿಜೆಪಿಯ ಶಾಸಕರುಗಳು. ಎಲ್ಲರಿಗೂ ಕಟ್ಟಾಗ್ತೀರಾ? ಆ ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಸುರೇಶ್ ಸುಮ್ಮನೆ ಬೆಂಕಿ ಹಾಕಕ್ ಹೊರಟ್ರದಷ್ಟೇ. ನೀವೆಲ್ಲ ಮುಂಚೆ 5 ಜನ ಎದ್ದಿದ್ಕತ್ತೀರಪ್ಪ. ಅಶೋಕ್ ಖಂಡ್ರೆ ಈಲ್ಡ್ ಆಗವ್ರೆ. ಅವ್ರ ಯಾಕೆ 5 ಜನ ಅವ್ರ 5 ಜನ ಯಾಕೆ ನಿಮ್ಗೆ ಭಯ ಇಲ್ಲ? ಬೆಂಕಿ ನೀವೆಲ್ಲ ಮಾತಾಡ್ಲಿ. ಕರಾವಳಿಗೆ ಕುತ್ಕೊಳ್ಳಿಕ್ಕಾಗಲ್ಲ. ನೀವು ಕರಾವಳಿಯಲ್ಲ ಹಿಂದೂ ಸಮಾಜ ಹೌದು. ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಣ. ಅಶೋಕ್ ಖಂಡ್ರೆ ಹೇಳೋರೆ ನಾನು ಮಾತಾಡ್ತೀನಿ. ನಾನು ಅವ್ರ ಮೇಲೆ ಕೇಸ್ ಹಾಕಿ ನೀವು ಕುತ್ಕೊಂತ ಹೇಳಕ್ ನಿಮ್ಗಿಲ್ಲ ಅಧಿಕಾರ. ಅಧ್ಯಕ್ಷರೇ ನಿಮ್ಗಿಲ್ಲ ಅಧಿಕಾರ. ನಿಮ್ಗಿಲ್ಲ ಅಧಿಕಾರ ಹೇಳಕ್ಕೆ. ಅಶೋಕ್ ನಾನು ಕುತ್ಕೊತೀನಿ. ಅಧ್ಯಕ್ಷ ಏನೇನೋ ಅರ್ಥ ಮಾಡಬೇಡ. ನಿಮ್ಮ ರಕ್ತದ ಪ್ರತಿ ಕಣದಲ್ಲಿ ದ್ವೇಷ ಇದೆ. ಒಬ್ಬ ಸಚಿವ ಕರಾವಳಿ ಬೆಂಕಿ ಬಿದ್ದಿದೆ ಅಂದ್ರೆ ನಾನೇನ್ ಹೇಳಿದೆ? ಕರಾವಳಿಗೆ ಬೆಂಕಿ ಯಾಕೆ ಮಾತಾಡ್ತೀನಿ? ಮಾತಾಡಕ್ಕೆ ಬಿಡಲ್ಲ. ಮಾಡಿದ್ರೆ ಹೆಂಗೆ? ಈ ತರ ನಮ್ಮ ಮೇಲೆ ಬಲಾತ್ಕಾರ ಮಾಡಿದ್ರೆ ಹೆಂಗೆ? ನಾಗೇಂದ್ರ ಅವರೇ ಕರಾವಳಿ ಬಗ್ಗೆ ಅಧ್ಯಕ್ಷ ನೀವು ಆ ಪೀಠದಲ್ಲಿ ಕೂತ್ಕೊಳ್ತೀರಿ. ಕರಾವಳಿ ಆಯ್ತಪ್ಪ. 1 2 3 4 5 ಎದ್ದಿತ್ಕೊತೀರಾ? ಕರಾವಳಿ ಬಗ್ಗೆ ನನ್ನ ಪ್ರಶ್ನೆ ಇರ್ತಕ್ಕಂಥ
ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಹರೀಶ್ ಕೊಡ್ತಾರೆ. ಹರೀಶ್, ಇವತ್ತು ಸದನದಲ್ಲಿ ಕರಾವಳಿ ಭಾಗದ ಕಿಚ್ಚಿನ ವಿಚಾರ ದೊಡ್ಡ ಮಟ್ಟದಲ್ಲಿ ಸದನದಲ್ಲೇ ಕಿಚ್ಚು ಹಚ್ಚುವಂತೆ ಆಯಿತು. ಏನೆಲ್ಲ ಆಯಿತು? ಯಾವ ಸಂದರ್ಭಕ್ಕಾಗಿ ಸಚಿವರು ಆ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟರು? ಬಿಜೆಪಿಯವರ ಪಟ್ಟು ಏನಾಗಿತ್ತು? ಜಗದೀಶ್, ಬಹಳ ಮುಖ್ಯವಾಗಿರುವಂತದ್ದು ದ್ವೇಷ ಭಾಷಣ ವಿಧೇಯಕಕ್ಕೆ ಸಂಬಂಧಪಟ್ಟಂಗೆ ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ ಆರಂಭದಿಂದಲೂ ಕೂಡ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ಆ ಒಂದು ವಿಧೇಯಕಕ್ಕೆ ಸಂಬಂಧಪಟ್ಟಂಗೆ ನಾವು ಮುಕ್ತವಾಗಿ ಬಿಡೋದಿಲ್ಲ, ಸ್ವಾಗತ ಮಾಡೋದಿಲ್ಲ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನಿನ್ನೆ ಕೂಡ ಅದೇ ವಿಧೇಯಕವನ್ನು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ನಾಳೆ ಎತ್ಕೊಳ್ಳಿ ಅದನ್ನ, ಈಗ ಬೇಡ ಅನ್ನುವಂಥ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಇಂದು ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಹಜವಾಗಿ ಕೂಡ ಆ ಒಂದು ವಿಧೇಯಕವನ್ನ ಕೂಡ ಎತ್ಕೊಂಡ್ರು. ಸೊ ಚರ್ಚೆಯನ್ನ ಮಾಡಿದ್ರು. ಅದಾದ ನಂತರ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಕೂಡ ಸುದೀರ್ಘವಾಗಿ ಮಾತನಾಡಿದ್ರು. ಒಂದು ಹಂತದಲ್ಲಿ ವಿಧೇಯಕಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು, ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿಧೇಯಕಕ್ಕೆ ಅವಕಾಶ ಕೊಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದರಿಂದ ಸಾಕಷ್ಟು ನ್ಯೂನ್ಯತೆಗಳಿದಾವೆ ಅನ್ನುವಂಥ ಸಹಜವಾಗಿ ಒಂದು ಪ್ರಶ್ನೆನ ಇಟ್ಟಿದ್ರು. ಸೊ ಒಂದು ಹಂತದಲ್ಲಿ ಸಚಿವ ಭೈರತ್ ಸುರೇಶ್ ಅವರು ನೇರವಾಗಿ ಕರಾವಳಿ ಭಾಗದವರು ಅಲ್ಲಿ ಬೆಂಕಿ ಇಟ್ಟಿರುವಂಥದ್ದು ಮತ್ತೆ ಇಲ್ಲೂ ಬೆಂಕಿ ಇಡಕ್ಕೆ ಬಂದಿದ್ರ ಅನ್ನುವಂತ ಹೇಳಿ ಮಾತನಾಡಿದ್ರು. ಸಹಜವಾಗಿ ಅದೇ ಮಾತನ್ನ ಪ್ರಮುಖವಾಗಿ ಅಸ್ತ್ರವನ್ನಾಗಿ ಬಳಸಿಕೊಂಡಂತ ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಒಂದು ಹಂತದಲ್ಲಿ ಕೂಡ ಕರಾವಳಿ ಭಾಗದ ಶಾಸಕರು ಎಲ್ಲರೂ ಕೂಡ ಸದನದ ಬಾವಿಗಿಳಿದು ವಾಗ್ದಾಳಿಯನ್ನು ನಡೆಸಿದ್ರು. ಸಚಿವ ಭೈರತಿ ಸುರೇಶ್ ಅವರು ಕ್ಷಮೆ ಯಾಚಿಸಬೇಕು, ಕರಾವಳಿ ಭಾಗದವ್ರನ್ನ ಕರಾವಳಿ ಭಾಗಕ್ಕೆ ಅವಮಾನ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಪಟ್ಟನ್ನು ಇಟ್ಕೊಂಡ್ರು. ಸೊ ಆ ಒಂದು ಸಹಜವಾಗಿ ಕೂಡ ಎಲ್ಲ ಒಂದ್ ಕಡೆ ಆಡಳಿತಾರೂಢ ಕಾಂಗ್ರೆಸ್ ಇದೇ ಸಂದರ್ಭಕ್ಕಾಗಿ ಕಾಯುತ್ತಿತ್ತು ಅಂತ ಅನಿಸುತ್ತೆ. ಸೊ ಒಂದು ಲೆಕ್ಕಾಚಾರದಲ್ಲಿ ಬಿಜೆಪಿ ಈ ಒಂದು ವಿಧೇಯಕ ವಿಚಾರದಲ್ಲಿ ಚರ್ಚೆಯನ್ನು ಮಾಡಬೇಕು, ವಿರೋಧವನ್ನು ವ್ಯಕ್ತಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿತ್ತು. ಈ ಒಂದು ವಿಚಾರದಲ್ಲಿ ಸಹಜವಾಗಿ ಸೋತಿರುವುದು ಕೂಡ ಇಲ್ಲಿ ಗೊತ್ತಾಗ್ತಿದೆ. ಅಂದ್ರೆ ಪ್ರತಿಪಕ್ಷಗಳನ್ನ ಸಹಜವಾಗಿ ಮಣಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ನ ಸದಸ್ಯರು ಒಂದಾಗಿದ್ದಂತೆ ಕಾಣಿಸುತ್ತೆ. ಹಾಗಾಗಿ ಭೈರತಿ ಸುರೇಶ್ ಅವರು ಈ ಒಂದು ಮಾತನ್ನು ಹೇಳುವ ಮೂಲಕ ಪ್ರಚೋದನೆಗೆ ಒಳಗಾಗುವಂತೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆ ಪ್ರಚೋದನೆಗೊಳಗಾದಂತಹ ಪ್ರತಿಪಕ್ಷಗಳ ಸದಸ್ಯರು ನೇರವಾಗಿ ಸದನದ ಬಾವಿಗಳಿದ್ದು ಗದ್ದಲವನ್ನು ಉಂಟು ಮಾಡಿದ್ರು. ಸೊ ಇದೇ ಸನ್ನಿವೇಶ ಬಳಸಿಕೊಂಡಂತಹ ಸ್ಪೀಕರ್ ಅವರು ವಿಧೇಯಕವನ್ನು ಅಂಗೀಕಾರ ಕೂಡ ಮಾಡಿದ್ರು. ಎಲ್ಲ ಒಂದ್ ಕಡೆ ಪ್ರತಿಪಕ್ಷಗಳು ಸಹಜವಾಗಿ ತಂತ್ರವನ್ನು ರೂಪಿಸಿದ್ರು, ಯಾವುದೇ ಕಾರಣಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥದ್ದು. ಆ ತಂತ್ರಕ್ಕೆ ಪ್ರತಿಯಾಗಿ ಕೂಡ ಆಡಳಿತಾರೂಢ ಕಾಂಗ್ರೆಸ್ ಭರ್ಜರಿ ಪ್ರತಿತಂತ್ರವನ್ನು ರೂಪಿಸುವಲ್ಲಿ ಕೂಡ ಸಕ್ಸಸ್ ಆಗಿರುವಂಥದ್ದು. ಜಗದೀಶ್, ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.